ಹೇಳಪ್ಪ ಅದೇನು ಏನು ಕಿಸಿತಿ ಅಂದ್ಬಿಟ್ಟು ಮೊಬೈಲ್ ಆನ್ ಮಾಡ್ಕೊಂಡು ಸುಮ್ಮನೆ ನಿಂತಿದೀಯಲ್ಲೋ ಮಗ ನೀನು. ಓ, ಹೇಳಿಲ್ಲ ಅಂದ್ರೆ ನಾನು ಅಷ್ಟೇ ನಿಮ್ ಕತೆ ಮುಗಿಸ್ಬಿಟ್ಟ ಟೈಗರ್. ನೀನೇನಾದ್ರು ಇವತ್ತು ಹೇಳಿಲ್ಲ ಅಂದ್ರೆ ಮೇಲಿಂದ ಬಂತು ನಿನ್ನ ಮುಗಿಸ್ಬಿಡ್ತೀನಿ. ಪಾರ್ಟ್ನರ್ ಅಣ್ಣವ್ರೆ, ಇವನ್ ಯಾರ್ರಿ ಮೊಬೈಲ್ ಆನ್ ಮಾಡ್ಕೊಂಡು ಏನೋ ಕಿಸಿದೀನಿ ಅಂದ್ಬಿಟ್ಟು. ಏನು ಕಿಸೋದೇ ಇಲ್ವಲ್ರಿ ಸೈರ. ಶಿವನೇ ಶಂಬಳಿಂಗ, ಏನಪ್ಪ ಮಹೇಶ್ ಮಾಯಣ್ಣ, ಏನು ಮೊಬೈಲ್ ಆನ್ ಮಾಡ್ಕೊಂಡು ನನ್ ಕಡ್ದು ಗುಡ್ಡೆ ಯಾರು ಹಾಕ್ತೀನಿ ಅಂದ್ಬಿಟ್ಟು ಏನೋ ಶಿಶಿ ಚೆನ್ನಾಗಿ ಇಲ್ವಲ್ಲ. ಸ್ವಲ್ಪ ತಾಳ್ದು ಇದ್ದಿರಪ್ಪ. ಪಾಪ ಕದ್ದ ಏನೋ ಒಂದು ಮಾಡಬೇಕು ಅಂತ, ಏನೋ ಒಂದು ತನ್ನ ಮನಸ್ಸಿನಲ್ಲಿರೋ ಆಸೆನ ಈಗ ಹೇಳ್ಕೋಬೇಕು ಅಂತ ಏನು ಪಾಪ ಚಡ್ಪಡಿಕೆ ಮೊಬೈಲ್ ಹಾನ್ ಮಾಡ್ಕೊಂಡು ಏನೋ ಒಂದು ಮಾಡೋಣ ಅಂದ್ರೆ ಹೆಗ್ರೆಯ ನೀವೆಲ್ಲ ಈಗಂದ್ರೆ ಹೆಂಗ್ರಪ್ಪ ಬರುತ್ತೆ ಮನಸ್ಸೋರ್ಗೆ. ಯಾರನ್ನು ನೋಯಿಸ್ಬಾರ್ದು, ಯಾರನ್ನು ನೋಯಿಸ್ಬಾರ್ದು. ಪ್ರೀತಿಸಿ ಪ್ರೀತಿಸೋದು ಕಲ್ಸ್ಕೊಳ್ಳಿ. ನೋಡಿ, ಈ ನಿಮ್ಮ ರಾಜ್ಕುಮಾರ ನನ್ನ ಕನ್ನಡ ಅಭಿಮಾನಿ ದೇವ್ರಗಳನ್ನ ಪ್ರೀತಿಸೋದಕ್ಕೆ ಇವತ್ತು ನನಗೆ ಎಲ್ಲಿಟ್ಟಿದ್ದಾರೆ ಹೇಳಿ, ಅಲ್ಲಿಟ್ಟಿದ್ದಾರೆ. ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ. ನಾನು ಮಾತ್ರ ಅಲ್ಲ, ನನ್ನ ಇಡೀ ಕುಟುಂಬನ ತಮ್ಮ ಮಕ್ಕಳಂತೆ ನೋಡ್ಕೊಳ್ತಾ ಇದ್ದಾರೆ. ಆ ಋಣ ತೀರ್ಸಕ್ಕೆ ಯಾವತ್ತಾರು ಆಗುತ್ತಾ? ತುಂಬಾ ಧನ್ಯವಾದಗಳು. ಗುಡ್ ಈವ್ನಿಂಗ್ ಸ್ನೇಹಿತರೆ. ಏನೋ ಪಾಪ ಮನಸ್ಸಲ್ಲಿರೋದನ್ನ ಆ ಹುಡುಗ ಹೇಳ್ಕೋಬೇಕು ಅಂತ ಮೊಬೈಲ್ ಆನ್ ಮಾಡಿ ನಿಂತ್ಕೊಂಡ್ರೆ ನೀವೆಲ್ಲ ಹೀಗೆ ಟೀಕೆ ಟಿಪ್ಪಣಿ ಮಾಡಿದ್ರೆ ಯಾಕಾದ್ರೂ ಪಾಪ ಮಾತಾಡ್ತಾನೆ ಹೇಳಿ ಅಲ್ವಾ? ನಮಸ್ತೆ ಬಂಧುಗಳೇ. ಮೊಬೈಲ್ ಅನ್ನ ಆನ್ ಮಾಡ್ಕೊಂಡು ನಾನು ಏನೋ ಹೇಳ್ಬಿಡ್ತೀನಿ ಮಾಡ್ಬಿಡ್ತೀನಿ ಹಾಗೆ ಹೀಗೆ ಅಂತ ನಿಂತಿರೋ ಈ ಮಹೇಶ್ ಮಾಯಣ್ಣನ ನೋಡಿದಾಗ ನಮ್ಮಲ್ಲಿ ಮೂಡುವಂತ ಕಟ್ಟ ಕಡೆಯ ಪ್ರಶ್ನೆ ಈಗೂ ಹೊಂಟೆ. ಹೇಳೋದೇನಂದ್ರೆ ಹಳ್ಳಿ ಹುಡುಗಾರಿ ಪಾಪ ಏನೋ ಹಳ್ಳಿಯಿಂದ ಬಂದು ನಾನೇನೋ ಒಂದು ಮಾಡಬೇಕು ಅಂತ ಮನಸ್ಸು ಮಾಡಿ ಮೊಬೈಲನ್ನು ಆನ್ ಮಾಡ್ಕೊಂಡು ನಿಂತಿದ್ದಾನೆ. ಆ ಹುಡುಗನಿಗೆ ನೀವು ಈ ಥರ ಎಲ್ಲ ಮಾತಾಡಿದ್ರಿ, ಏನು ಮಾತಾಡ್ತಾನ್ರಿ ಪಾಪ, ಏನು ಮಾಡ್ಕೊಂಡು ಹೋಗ್ಲಿ ಬಿಡ್ರಪ್ಪ. ನಮಸ್ಕಾರ ಬಂಧುಗಳೇ. ಯಾರು ಒಂದು ಒಳ್ಳೆ ಮೂಲೆ ಇದ್ದ ಬಂದು ಇವತ್ತ ಒಂದು ಮನಸ್ಸು ಮಾಡಿದ್ದಾರೆ ಅಂದ್ರೆ ಅದಕ್ಕೆ ನೀವೆಲ್ಲ ಖುಷಿ ಪಡ್ಬೇಕು. ಕಲೀಲಿ ಕೆಲಸ ಆಗ್ಬಾರ್ದು, ಅವ್ರಿಗೆ ಪ್ರೋತ್ಸಾಹ ಮಾಡ್ಬೇಕು. ಏನೋ ಒಂದು ಮಾಡ್ಕೊಳ್ಳಿ ಬಿಡಿ ಪಾಪ. ನೀನು ಮುಂದುವರ್ಸ ಮಾಡೋದು ನೀನು ಒಳ್ಳೇದಾಗ್ಲಿ. ಹೇಳೋದು ತುಂಬಾನೇ ಈಸಿ ಆಗುತ್ತೆ, ಆದ್ರೆ ನಾವು ಮಾಡಬೇಕು ಅಂತ ಬಂದಾಗಲೇ ಅದ್ರ ಕಷ್ಟ ಏನು ಅನ್ನೋದು ಗೊತ್ತಾಗೋದು. ಪಾಪ ಒಂದು ಹಳ್ಳಿಯಿಂದ ಬಂದ ಹುಡುಗ ಏನೋ ಒಂದು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನಾನು ಖುಷಿ ಪಡ್ತೀನಿ. ನೀವೆಲ್ಲರೂ ಅದೇ ತರ ಖುಷಿ ಪಡ್ಬೇಕು ಹೊರತು ಅವ್ನ ಹಾಳು ಮಾಡ್ಬೇಕು ನೋಡ್ಬಾರ್ದಪ್ಪ. ಒಳ್ಳೇದಾಗ್ಲಿ ಮಾಡು ಮಗ. ಏನಪ್ಪ ಈ ಜನಗಳಿದಾರಲ್ಲ, ಎಲ್ರು ಅಂತ ಹೇಳಲ್ಲ ನಾನು. ಕೆಲವೊಂದು ಜನ ಇದ್ದಾರಲ್ಲ ಅವ್ರಿಗಿದೇನು ಕೆಲಸ ಇರಲ್ಲ, ಬೇರೆಯವ್ರ ಕಾಲು ಎಳೆಯೋದೇ ಕೆಲಸ ಆಗಿರುತ್ತೆ. ನಿಮ್ಗೇನಾದ್ರೂ ಕಷ್ಟವೋ ಒಬ್ಬ ಜೇರೋ ಹುಡುಗ ಬಂದು ಏನೋ ಒಂದು ಮಾಡ್ತಾ ಇದ್ದೀವಿ ಅಂದ್ರೆ ಖುಷಿ ಪಡ್ಬೇಕು. ಎರಡರದ್ದು ಗಲಾಟೆ ಮಾಡೋದು ಸುಮ್ಮನೆ ಇರಪ್ಪ, ಮಾಡ್ಕೊಳ್ಳಿ ಬಿಡಿ ಪಾಪ. ಕೆಲವೊಂದು ಬಾರಿ ನಮ್ಮ ಜನ ಹೀಗೆ
ಹಳ್ಳಿಯಿಂದ ಬಂದು ಏನೋ ಒಂದು ನಾನು ಮಾಡ್ತೀನಿ ಅಂತ ಮನ್ಸು ಮಾಡಿದ್ದಾನೆ ಅಂದ್ರೆ ಅದಕ್ಕೆ ನೀವೆಲ್ಲ ಪ್ರೋತ್ಸಾಹ ಮಾಡಬೇಕು. ಯಾಕೆ ಅಂದ್ರೆ ಅವನು ನಮ್ಮ ಕನ್ನಡದ ಹುಡುಗ, ನಮ್ಮ ಮಂಡ್ಯದ ಹುಡುಗ. ಅವನಿಗೆ ತೊಂದರೆ ಏನಾದ್ರೂ ಕೊಟ್ರೆ ನಾಳೆಯಿಂದ ಕರ್ನಾಟಕದಲ್ಲಿ ನೀರ್ ಬಂದು, ಆಟೋ ಬಂದು, ಹಾಲೊಂದು ಬಿಟ್ಟು, ಹಾಲು ಮೆಡಿಸಿನ್ ಬಿಟ್ಟು ಎಲ್ಲ ಬಂದು 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 ನಾನು ನಾಯಿ ಮೇಲ್ ಮೆರವಣಿಗೆ ಮಾಡಿದ್ದೀನಿ, ಕತ್ತೆ ಮೇಲ್ ಮೆರವಣಿಗೆ ಮಾಡಿದ್ದೀನಿ. ಹಿಂಗೆ ಮಾಡಿದ್ರೆ ನಿಮ್ಮನ್ನ ನಿಲ್ಲಿಸ್ಬಿಟ್ಟು ಕತ್ತೆ ತರ ನಿಮ್ಮ ಮೇಲೆ ಮೆರವಣಿಗೆ ಮಾಡ್ಬೇಕಾಗುತ್ತೆ. ಹುಷಾರು. ಏನೋ ಮಗ, ಏನೋ ದವಾಕಿ ಅಂತ ಮೊಬೈಲ್ ಆನ್ ಮಾಡ್ಕೊಂಡು ನಿಂತ್ಬಿಟ್ಟಿದೀಯಲ್ಲೋ. ನನ್ ತಿಥಿ ಪಿಕ್ಚರ್ ಅಲ್ಲಿ ಮಾಡಿದ್ನಲ್ಲ, ಗೊತ್ತಾಗ್ಲಿಲ್ವೇನೋ ಗಂಡ ಬಕ್ಕಣಲೇ. ಬಂಧುಗಳೇ, ನಮಸ್ತೆ ಬಂಧುಗಳೇ. ಏನು ಒಂದು ಮಿಮಿಕ್ರಿ ಮಾಡಬೇಕು ಅಂತ ಒಂದು ಪ್ರಯತ್ನ. ಸ್ಕ್ರಿಪ್ಟ್ ಬರ್ಕೊಂಡಿರ್ಲಿಲ್ಲ, ಯಾವುದೇ ಸ್ಕ್ರಿಪ್ಟ್ ಇಲ್ಲದೆ ಸುಮ್ಮನೆ ಓಪನ್ ಆಗಿ ಮಾಡಿದ್ದೀನಿ. ಅನ್ಯತಾ ಭಾವಿಸ್ಬಾರ್ದು, ಏನಪ್ಪ ಇವನು ಕಪಿ ಆಡ್ತಾನೆ ತರ ಆಡ್ತಾ ಇದ್ದಾನೆ ಅಂತ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಸ್ಕ್ರಿಪ್ಟ್ ಬರ್ಕೊಂಡು ನೀಟಾಗಿ ಒಂದು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕೆಟ್ಟದಾಗ ಕಮೆಂಟ್ ಮಾಡಬೇಡಿ. ಯಾರು ಮಾಡ್ತಾ ಇಲ್ಲ ಸದ್ಯಕ್ಕೆ. ನನ್ನ ಒಂದು ಏನು ವೀಕ್ಷಕ ಪ್ರಭುಗಳಿದ್ದಾರೆ ಅಂತ ವೀಕ್ಷಕ ಪ್ರಭುಗಳು ಯಾರೂ ಇಲ್ಲ. ಅದೊಂದು ನನ್ನ ಭಾಗ್ಯ. ದಯವಿಟ್ಟು ಪ್ರೋತ್ಸಾಹ ಮಾಡಿ. ಮುಂದಿನ ದಿನಗಳಲ್ಲಿ ನಾನು ಒಳ್ಳೊಳ್ಳೆ ವಿಡಿಯೋನ ಬಿಡ್ತೀನಿ.